ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ವಿಜಯನಗರ ಕ್ಲಬ್ ರೋಡ್ಗೆ ನೀವು ಎಂಟ್ರಿ ಆಗಿ ಡೌನ್ಗೆ ಇಳಿತಿದ್ದಂಗೆ 9th F ಮೇನ್ ರೋಡು ಮತ್ತು ಸೆಕೆಂಡ್ ಕ್ರಾಸ್ ಅಂತ ಇಲ್ಲಿ ಇಡ್ಲಿ ಹಬ್ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತಂತೆ. ಇಡ್ಲಿ ಅಂದರೆ ಬಿಟ್ಬಿಡ್ತೀವ, ಸೊ ನಾವು ಆ ಜಾಗದಲ್ಲಿ ಇದ್ದೇ ಇರ್ತೀವಿ. ಮತ್ತಿನ್ನು 10 ರೂಪಾಯಿಗೆ ಇಡ್ಲಿ ಸಿಗ್ತಾ ಇದೆ. 10 ರೂಪಾಯಿಗೆ ಕಮ್ಮಿ ಬಜೆಟಲ್ಲೇ ನಿಮಗೆ ಒಂದು ಒಳ್ಳೆ ಇಡ್ಲಿ ಸಿಗ್ತಾ ಇದೆ. ಇಡ್ಲಿ ಅಲ್ಲದೆ ನಿಮಗೆ ರೈಸ್ ಬಾತು, ಚಿತ್ರಾನ್ನ ಇದು ಕೂಡ ಸಿಗುತ್ತೆ. ಬಟ್ ಇಡ್ಲಿನೇ ಮೇಯ್ನು. ಸೊ 10 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಅದನ್ನೇ ಹೇಳಿದರು. ಸೊ ಲಾರ್ಜಲ್ಲಿ ಹೋಗುತ್ತೆ. ಸೊ ಹಾಗಾಗಿ ನಮಗೆ ವರ್ಕೌಟ್ ಆಗುತ್ತೆ ಸರ್ ಅಂತ ಹೇಳ್ತಿದ್ರು. ಸೊ ಸೂಪರಾಗಿರ್ತದೆ ಇಡ್ಲಿ ಕೂಡ, ಟ್ರೈ ಮಾಡಬೇಕು. ಇಡ್ಲಿ ಅಂದರೆ ಭಲೇ ಇಷ್ಟಪಡ್ತೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ರೈಸ್ ಬಾತ್ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಅರುಣ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ಇಡ್ಲಿ ಹಬ್ಬ? ಸರ್ ಜನವರಿ 26. ಓಕೆ. ಅಂದರೆ ನಿಯರ್ ಬೈ ಇನ್ನೇನು ಒಂದು ವರ್ಷ ಆಗುತ್ತೆ ಈ 26 ಬಂದರೆ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ನಮ್ದು ಇಲ್ಲಿ? ತಟ್ಟೆ ಇಡ್ಲಿ, ವಡೆ, ಮಸಾಲೆ ವಡೆ, ರೈಸ್ ಬಾತ್ ಸಿಗುತ್ತೆ. ಆಮೇಲೆ ಲೆಮನ್ ರೈಸ್ ಚೇಂಜ್ ಮಾಡ್ತಾ ಇರ್ತೀವಿ. ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ, ಆಮೇಲೆ ಮಾವಿನಕಾಯಿ ಮಾಡ್ತೀವಿ. ಒಂದೊಂದು ದಿನ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಆಮೇಲೆ ಬಾತ್ಗಳು ಡೈಲಿ ಚೇಂಜ್ ಇರುತ್ತೆ. ಟೊಮಾಟೊ ಬಾತು, ಪಲಾವು, ಕ್ಯಾಪ್ಸಿಕಮ್ ಬಾತು, ವಾಂಗಿ ಬಾತ್, ಆ ಥರ ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ ಸರ್, ಪ್ರೈಸಸ್ ಏನಿದೆ? ಪ್ರೈಸಸ್ ಏನಿದೆ? ಇಡ್ಲಿ ರೇಟು ಮತ್ತೆ ರೈಸ್? ತಟ್ಟೆ ಇಡ್ಲಿ 10 ರೂಪಾಯಿ, ವಡೆನೂ 10 ರೂಪಾಯಿ ಇದೆ. ಬಾತ್ ಎಲ್ಲ 30 ಮತ್ತು 40 ರುಪೀಸ್ ಇದೆ, ಚೇಂಜ್ ಆಗ್ತಾ ಇರುತ್ತೆ. ಓಕೆ. ಮಸಾಲೆ ವಡೆ 5 ರೂಪಾಯಿ. ಮಸಾಲೆ ವಡೆ 5 ರೂಪಾಯಿ. ಓಕೆ. ಇದಕ್ಕೂ ಮುಂಚೆ ಏನು ವರ್ಕಲ್ಲಿದ್ರಾ, ಹೋಟ್ಲಲ್ಲಿದ್ರಾ? ಹೋಟ್ಲು ನಾನೇ ಓಪನ್ ಮಾಡಿದ್ದೆ ದೊಡ್ಡದಾಗಿ. ಅದೇನು ಅಷ್ಟೊಂದು ಇದಾಗಿಲ್ಲ, ಸ್ವಲ್ಪ ಮೀಡಿಯಂ ಪರವಾಗಿ ನಡೆದಿತ್ತು, ಪರವಾಗಿಲ್ಲ. ಎಲ್ಲಿ? ಇಲ್ಲೇ ಹಂಪಿನಗರ ಇದರ ಹತ್ರ ಮಾಡಿದ್ದು, ನ್ಯೂ ತಿಂಡಿ ಪಾಯಿಂಟ್ ಅಂದ್ಬಿಟ್ಟು. ಆಮೇಲೆ ಅದನ್ನ ಸೇಲ್ ಮಾಡಿ ಇದು ಚಿಕ್ಕದಾಗಿ ಇದು ಮಾಡ್ಕೊಂಡಿದ್ದೆ. ಅದು ಎಷ್ಟು ವರ್ಷ ನಡೆಸಿದ್ರಿ? ಅದು 7 ವರ್ಷ ಮಾಡಿದ್ದೀನಿ. 7 ವರ್ಷ ಮಾಡಿದ್ರಾ? ಯಾಕೆ ಅದು ಕ್ಲೋಸ್ ಆಯ್ತಾ? ಅದು ಕೊಟ್ಟೆ ನಾನು ಬೇರೆಯವರಿಗೆ ಸ್ವಲ್ಪ ಇದು ನಡ್ಸೋಕ್ಕೆ, ಅವ್ರು ಸ್ವಲ್ಪ ಹಾಳು ಮಾಡಿಬಿಟ್ರು. ಅವಾಗಿಂದ ಅದು ನಾನು ಕೊಟ್ಬಿಟ್ಟೆ. ಹಂಗಾಗಿ ಇದನ್ನು ಶುರು ಮಾಡಿದ್ದು. ಹೇಗೆ ಅಂದರೆ 10 ರೂಪಾಯಿಗೆ ಇಡ್ಲಿ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ನಾನು ನೋಡಿದಂಗೆ. ನೀವು 10 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದೀರಾ, ಹಿಂಗೆ? ಅಂದರೆ ನಮ್ದು ಸ್ವಲ್ಪ ಜಾಸ್ತಿ ಹೋಗುತ್ತೆ, ಸ್ವಲ್ಪ ಮಾರ್ಜಿನ್ ಸ್ವಲ್ಪ ಕಡಿಮೆ ನಮಗೆ. ಇವಾಗ 40%, 60% ಅಂತಾರೆ, ಅಷ್ಟು ಸಿಗಲ್ಲ ನಮಗೆ, ಕಡಿಮೆ ಸಿಗುತ್ತೆ. ಮಾರ್ಜಿನ್ ಕಡಿಮೆ, 25-30% ಸಿಗುತ್ತೆ ಅಷ್ಟೇ. ಆಮೇಲೆ ನಮಗೆ ಅದೇ ಅದರಿಂದ ವರ್ಕೌಟ್ ಆಗುತ್ತೆ. ಯಾವ ಊರು ಸರ್ ನಿಮ್ಮದು? ನಮ್ಮದು ಕುಂದಾಪುರ ಸರ್. ಕುಂದಾಪುರದಲ್ಲಿ ಬೈಂದೂರು. ಓ ಓಕೆ. ಯಾವಾಗ ಬಂದಿದ್ದು ಬೆಂಗಳೂರಿಗೆ ನೀವು? ಬೆಂಗಳೂರಿಗೆ ಬಂದು 20 ವರ್ಷ ಆಯಿತು. ಎಜುಕೇಷನ್ ಮುಗಿಸಿ ಡೈರೆಕ್ಟಾಗಿ? ಹೌದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಸರ್? 7 ಗಂಟೆಯಿಂದ ಮಧ್ಯಾಹ್ನ 12:30. ಓಕೆ. ಹೌದು, ಅಷ್ಟೇ. ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಲಿಲ್ಲ, ನೋಡ್ತೀವಿ ಸ್ವಲ್ಪ ಟೈಮು ಇದಾದ್ಮೇಲೆ. ಮತ್ತೆ ಯಾವ ಏರಿಯಾ ಇದು? ಮತ್ತೆ ಇಲ್ಲಿಗೆ ಬರಬೇಕು ಅಂದರೆ ನಿಯರ್ ಬೈ ಲೊಕೇಶನ್ ಏನಿದೆ? ನಿಯರ್ ಬೈ ಇದು ವಿಜಯನಗರ, ಹೊಸಳ್ಳಿ, ಪ್ರಿಯಾಂಕಾ ಟೆಂಟ್ ಹೌಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಒಂದು ಇಡ್ಲಿ ಒಂದು ವಡೆ. ತುಂಬ ದಿನ ಆಗಿತ್ತಲ್ಲ ಇಡ್ಲಿ ಟ್ರೈ ಮಾಡಿ. ಇಡ್ಲಿ ಹಬ್ಬಲ್ಲಿ ಅಪ್ಪೋ ಈ ರೋಡಲ್ಲಿ ಸೌಂಡು ಪಾಪ ಪೇಪೆ ಸೌಂಡ್ಗಳು ಸಿಕ್ಕಾಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಇದ್ದಾಗ ಹಾರ ನೋಡಲೇಬೇಕಾಗತ್ತೆ. ಸೂಪರ್. ಇಡ್ಲಿ ಹಬ್ಬಲ್ಲಿ ಮೊದಲನೇದಾಗಿ ಇಡ್ಲಿ ಹಾಗೂ ವಡೆ ತೊಗೊಂಡಿದ್ದೀವಿ. ಇಡ್ಲಿ ಹಾಗೂ ನಾಲ್ಗೆ ಯಾಕೋ ತಿರುಗ್ತಾ ಇಲ್ಲ ಥಂಡಿಗೆ. ಓಕೆ, ಇಡ್ಲಿ ಹಬ್ಬಲ್ಲಿ ಮೊದಲನೇದಾಗಿ ಇಡ್ಲಿ ಹಾಗೂ ಉದ್ದಿನ ವಡೆ ತೊಗೊಂಡಿದ್ದೀವಿ. ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಹಾಗೂ ಸಾಗು ಕೊಟ್ಟಿದ್ದಾರೆ. ಸಾಗು ಅಂದರೆ ಬಾಂಬೆ ಸಾಗು ಇಲ್ಲಿ ಸಿಗುವಂಥದ್ದು. ಉದ್ದಿನ ವಡೆ ನೋಡುವುದಕ್ಕೆ ಸಕ್ಕತ್ತಾಗಿ ಕಾಣಿಸ್ತದೆ, ಒಮ್ಮೆ ನೋಡಿ. ಈ ಹೆಂಗಿದೆ, ಗರಿಗರಿಯಾಗಿದೆ. ಉದ್ದಿನ ವಡೆ ತೊಗೊಂಬಿಡೋಣ. ಉದ್ದಿನ ವಡೆ ಅಂದ್ರೆ ಏನೋ ಒಂಥರ ಖುಷಿ. ಆ ಗರಿಗರಿಯಾಗಿರೋದಕ್ಕೂ ಆ ಉದ್ದಿನ ಬೇಳೆ ಫ್ಲೇವರ್ಗೂ ಹಸಿರು ಮೆಣಸಿನಕಾಯಿ ಸಿಕ್ಬಿಟ್ರೆ ಚಲೋ ಬೆಳಗ್ಗೆನೆ ಚೆನ್ನಾಗಿದೆ. ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೆ ಬೇಕಾದ್ರೆ ತಿನ್ಬೋದು. 6 ರೇಂಜಿಗಿದೆ, ಚೆನ್ನಾಗಿದೆ ವಡೆ. ಬಹಳ ಇಷ್ಟ ಆಯಿತು. ಚಟ್ನಿ ಜೊತೆ ತಿನ್ನಿ, ಸಕ್ಕತ್ತಾಗಿದೆ. ಮುಂದಿನ ಭಾಗದಲ್ಲಿ ತಟ್ಟೆ ಇಡ್ಲಿ 10 ರೂಪಾಯಿಗೆ ಸಿಗುತ್ತೆ. ಪರವಾಗಿಲ್ಲ, ಒಂದೊಳ್ಳೆ ಸೈಜಲ್ಲೇ ತಟ್ಟೆ ಇಡ್ಲಿ ಸಿಗುತ್ತೆ. ಇವಾಗ ತಟ್ಟೆ ಇಡ್ಲಿ 10 ರೂಪಾಯಿಗೆ ಎಲ್ಲೂ ಸಿಗ್ತಾನೇ ಇಲ್ಲ. ನಾನು ನೋಡ್ದಂಗೆ ಎಲ್ಲೋದ್ರೂ 15 ರೂಪಾಯಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. 10 ರೂಪಾಯಿಗೆ ತಟ್ಟೆ ಇಡ್ಲಿ ಎಲ್ಲೂ ಸಿಗ್ತಾಯಿಲ್ಲ. ಬಟ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಗಟ್ಟಿ ಚಟ್ನಿ ಹಾಕ್ಸ್ಕೊಂಡಿದ್ದೀವಿ. ತೆಳು ಚಟ್ನಿನೂ ಸಿಗುತ್ತೆ, ಗಟ್ಟಿ ಚಟ್ನಿನೂ ಸಿಗುತ್ತೆ. ಬಟ್ ಹಾಕ್ಸ್ಕೊಂಡೆ ಗಟ್ಟಿ ಚಟ್ನಿ ಕೊಡಿ ಅಂತ. ಇಡ್ಲಿ ನೋಡೋದಕ್ಕೆ ಹೀಗಿದೆ, ಗಟ್ಟಿ ಚಟ್ನಿ ಇಡ್ಲಿ. ಏನು ಸಕ್ಕತ್ತಾಗಿ ಕಾಣುತ್ತಲ್ಲ. ಇಡ್ಲಿ ಮಾತ್ರ ನೋಡೋದಕ್ಕೆ ಏನೋ ಒಂಥರ ಖುಷಿ. ಇಡ್ಲಿ ಸಿಕ್ಕರೆ ಹಬ್ಬನೇ ಮಾಡ್ಬಿಡ್ತೀವಿ. ಪಕ್ಕ ಕಳೆದೋಗ್ತೀರ. ಇಡ್ಲಿ ಅಂತೂ ಮೃದುವಾಗಿದೆ. ಕೆಲವೊಂದು ಕಡೆ ಇಡ್ಲಿ ಈಗಲೂ ಕೂಡ ಸ್ವಲ್ಪ ಹಾರ್ಡ್ ಸಿಗುತ್ತೆ ಕೆಲವೊಂದು ಕಡೆ. ಬಟ್ ಇಲ್ಲಂತೂ ಮೃದುವಾಗಿದೆ, ಬಾಯಿಗೆ ಇಡ್ತಿದ್ದಂಗೆ ಕರ್ಗೋಗುತ್ತೆ. ಮತ್ತು ಇನ್ನು ಚಟ್ನಿನೂ ಅಷ್ಟು ಅಲ್ಟಿಮೇಟ್ ಆಗಿದೆ. ಏನಂದರೆ ಕಾಯಿನ ಯಥೇಚ್ಛವಾಗಿ ಬಳಸಿರೋದ್ರಿಂದ ಒಂದು ಸಿಹಿ ಸಿಗುತ್ತೆ ಲೈಟಾಗಿ. ಮತ್ತು ಇನ್ನು ಹಸಿರು ಮೆಣಸಿನಕಾಯಿಯ ಖಾರ ಏನಿದೆಯಲ್ಲ ಅದು ಪರ್ಫೆಕ್ಟಾಗಿದೆ. ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಪರ್ಫೆಕ್ಟಾಗಿದೆ. ಜಾಸ್ತಿ ಆದರೂ ಖಾರ ಅನಿಸ್ಬಿಡುತ್ತೆ. ಪರ್ಫೆಕ್ಟಾಗಿ ಬಳಸಿದ್ದಾರೆ. ಮತ್ತಿನ್ನು ಏನೋ ಹೊರಗಡ್ಲೆ ಆಗಿರ್ಬೋದು ಅದೆಲ್ಲ ಬಳಸಿದ್ದಾರೆ. ಸ್ವಲ್ಪ ಲೈಟಾಗಿ ಎಲ್ಲೋ ಒಂದು ಕಡೆ ಒಂಚೂರು ಹುಳಿ ಕೂಡ ಸಿಗುತ್ತೆ. ಮೇ ಬಿ ಹುಣಸೆ ಹಣ್ಣು ಬಳಸಿರ್ತಾರೆ, ಸೊ ಹಾಗಾಗಿ ಆ ಒಂದು ಹುಳಿ ಕೂಡ ಸಿಗುತ್ತೆ. ಚೆನ್ನಾಗಿದೆ. ಬಾಂಬೆ ಸಾಗು ಇದೆ. ಬಾಂಬೆ ಸಾಗು ಜೊತೆ ಕೂಡ ನೀವು ಟ್ರೈ ಮಾಡಬಹುದು. ಒಂದ್ಸತಿ ಟ್ರೈ ಮಾಡ್ಬಿಡೋಣ. ಚೆನ್ನಾಗಿದೆ, ಅದು ಕೂಡ ಸೂಪರ್. ಬಾಂಬೆ ಸಾಗು ಕೂಡ ಮಸ್ತಿದೆ. ಕಡಲೆಬೇಳೆ, ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟಿದ್ದಾರೆ. ಈರುಳ್ಳಿನ ಅತಿ ಹೆಚ್ಚು ಬಳಸಿರುವಂಥದ್ದು. ಆ ಈರುಳ್ಳಿ ಎಲ್ಲ ನೀಟಾಗಿ ಬೈಟಿಗೆ ಸಿಗುತ್ತೆ. ಚೆನ್ನಾಗಿದೆ. 2 ಕಾಂಬಿನೇಷನ್ನು ಸೂಪರ್. ನನಗೆ ಚಟ್ನಿ ಬಲೇ ಇಷ್ಟ ಆಯಿತು. ಇಡ್ಲಿ ಖಾಲಿ ಮಾಡಿಬಿಟ್ಟು ರಪ್ಪ ಅಂತ ಚಿತ್ರಾನ್ನ ಹಾಗೂ ರೈಸ್ ಬಾತ್ ಇದೆ. ರೈಸ್ ಬಾತ್ ತೊಗೊಂಡ್ಬಿಡ್ತೀನಿ ಬಿಸಿ ಬಿಸಿಯಾಗಿ. ತದನಂತರದಲ್ಲಿ ನೆಕ್ಸ್ಟ್ ನಾನು ತೊಗೊಂಡಿರುವಂಥದ್ದು ರೈಸ್ ಬಾತು. ಸೊ ಬಿಸಿ ಬಿಸಿ ರೈಸ್ ಬಾತು. ಇವತ್ತು ಟೊಮೊಟೊ ಬಾತ್ ಅಂತೆ, ಸೊ ಹಾಗಾಗಿ ಟೊಮೊಟೊ ಬಾತು ತೊಗೊಂಬಿಟ್ಟಿದ್ದೀನಿ. ಬಟಾಣಿ ಎಲ್ಲ ಬಳಸಿದ್ದಾರೆ ಮತ್ತು ಏಲಕ್ಕಿ ಎಲ್ಲ ಬಳಸಿದ್ದಾರೆ. ಸೊ ರೈಸ್ ಬಾತು ಬಿಸಿ ಬಿಸಿ ಇದೆ. ಟೊಮೊಟೊ ಬಾತು ಮೊದಲನೇ ತುತ್ತು ರೈಸ್ ಬಾತು.
ಅತಿ ಹೆಚ್ಚಿನ ಆಡಂಬರವೇನಿಲ್ಲ, ಸಿಂಪಲ್ ಆಗಿದೆ, ಸೈಲೆಂಟಾಗಿದೆ. ಏನಂದರೆ ಆ ಸೋಂಪಿನ ಘಮ ಇದೆಯಲ್ಲ ಅದು ಫಸ್ಟು ರಪ್ಪ ಅಂತ ಸಿಕ್ಬಿಡುತ್ತೆ. ಮತ್ತು ಇನ್ನು ಆ ಟೊಮೊಟೊ ಹಣ್ಣಿನ ಹುಳಿ ನಿಧಾನಕ್ಕೆ ಸಿಗುತ್ತೆ. ಇನ್ನು ಲೈಟ್ ಮಸಾಲೆ ಅಂಥ ಚಕ್ಕೆ ಲವಂಗ ಏನು ಮೇಜರಾಗಿ ಬಳಸಿಲ್ಲ. ಇನ್ನು ಏಲಕ್ಕಿ ಬಳಸಿರೋದ್ರಿಂದ ಆ ಏಲಕ್ಕಿ ಘಮ ಕೂಡ ನಿಮಗೆ ನೀಟಾಗಿ ಸಿಗುತ್ತೆ. ಸೂಪರ್ ಚೆನ್ನಾಗಿದೆ. ಕ್ವಾಲಿಟಿ ಎರಡೂ ಕೂಡ ಬೊಂಬಾಟ ಅಂತಲೇ ಹೇಳ್ಬೋದು. ಇಡ್ಲಿ ಹಾಗೂ ಚಟ್ನಿ ಒಳ್ಳೆ ಕಾಂಬಿನೇಷನು. ಗಟ್ಟಿ ಚಟ್ನಿ ಹಾಕ್ಸ್ಕೊಂಬಿಟ್ರಂತೂ ಪಕ್ಕ ಕಳೆದೋಗ್ತೀರಾ. ಯಾಕ್ರೋ ಗಟ್ಟಿ ಚಟ್ನಿ ಹಾಕ್ಸ್ಕೊಂಬಿಟ್ರಂತೂ ಪಕ್ಕ ಕಳೆದೋಗ್ತೀರಾ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.